ಹಾಯ್, ನಾವು ಹೊರಟಿರೋದು ಮಂಗಳೂರಿನ ಕದ್ರಿ ಪಾರ್ಕಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮಕ್ಕೆ. ಇದು ಜನವರಿ 25 ಮತ್ತು 26 2 ದಿವಸ ಇತ್ತು ಈ ಪ್ರೋಗ್ರಾಮ್. ಆದಿತ್ಯವಾರ ಮತ್ತು ಸೋಮವಾರ. ನಾವು ಹೋಗಿರೋದು ಆದಿತ್ಯವಾರ. ಆ ದಿನ ಅಂತೂ ತುಂಬಾ ರಶ್ ಇತ್ತು, ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ. ಹೊರಗಡೆ ಪಾರ್ಕಿಂಗಿಗಂತೂ ಜಾಗನೇ ಇರಲಿಲ್ಲ. ಒಳಗಡೆ ಬಂದ ನಂತರ ಇಲ್ಲಿ ನಾವು ಎಂಟ್ರಿ ಹೋಗಬೇಕಂದ್ರೆ ಒಬ್ಬರಿಗೆ 30 ರೂಪಾಯಿ, ದೊಡ್ಡವರಿಗೆ. ಹಾಗೆ ಇಲ್ಲಿ ಟಿಕೆಟ್ ಪಡ್ಕೊಂಡು ನಂತರ ಒಳಗಡೆ ಹೋದ್ವಿ. ನಂತರ ಒಳಗಡೆ ಹೋದ ನಂತರ ಲೆಫ್ಟ್ ಸೈಡಿಗೆ ಎಂಟ್ರಿ ಇರುವಂಥದ್ದು. ಆ ಕಡೆಯಿಂದ ಒಂದು ರೌಂಡ್ ಹೊಡೆದು ನಾವು ಇನ್ನೊಂದು ಕಡೆಯಿಂದ ಎಕ್ಸಿಟ್ ಆಗಬೇಕು. ಇವಾಗ ಇಲ್ಲಿ ನೋಡಿ, ಲೆಫ್ಟ್ ಸೈಡಿಂದ ಫುಲ್ ಸ್ಟಾಲ್ಗಿದೆ. ಸ್ಟಾಲ್ಗಳಲ್ಲಿ ಫುಲ್ ರಶ್ ಇದೆ. ನಮಗೆ ಸ್ಟಾಲ್ಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲಿ ನಿಮಗೆ ಈ ತರಕಾರಿ ಬೀಜಗಳು, ಹಾಗೆಯೇ ಗೊಬ್ಬರ ಇರ್ಬೋದು, ಅಥವಾ ಬೇರೆ ಬೇರೆ ಡ್ರೆಸ್ಸುಗಳು ಅವರೇ ಹೊಲಿದಿರುವಂಥದ್ದು, ಮನೆಯಲ್ಲೇ ಮಾಡಿರುವಂಥ ಕೆಲವೊಂದು ಐಟಮ್ಗಳಲ್ಲಿ ಸೇಲಿಗಿಟ್ಟಿರ್ತಾರೆ, ಸ್ಟಾಲ್ಗಳನ್ನು ಹಾಕಿರ್ತಾರೆ. ಅದನ್ನೆಲ್ಲ ನಮಗಂತೂ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ರಶ್ ಇತ್ತು. ಬೇರೆ ಬೇರೆ ಬಣ್ಣ ಬಣ್ಣದ ಹೂವಿನ ಗಿಡಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸೆಟ್ ಮಾಡಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಕಲರ್ ಈ ಸೇವಂತಿಗೆಯನ್ನು ನೋಡ್ಬೋದು. ತುಂಬ ಬಣ್ಣದ ಸೇವಂತಿಗೆ ಇದೆ ಇಲ್ಲಿ. ನನಗಂತೂ ಇದನ್ನು ನೋಡಿ ತುಂಬಾ ಇಷ್ಟ ಆಯಿತು, ಯಾಕಂದರೆ ನನಗೆ ಹೂವಿನ ಗಿಡಗಳನ್ನು ಬೆಳೆಸೋದಂದರೆ ತುಂಬ ಇಷ್ಟ. ಆದರೆ ಈ ರೆಂಟ್ ಹೌಸಲ್ಲಿರೋರಿಗೆ, ಹಾಗೆಯೇ ಫ್ಲ್ಯಾಟಲ್ಲಿರೋರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ಸ್ವಂತ ಮನೆ, ಒಂದು ಇಂಡಿಪೆಂಡೆಂಟ್ ಮನೆ ಇದ್ದು ಸ್ವಲ್ಪ ಜಾಗ ಇದ್ದರೆ ಅಂಥವರಿಗೆ ಈ ಹೂವಿನ ಗಿಡಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಚೆಂದ. ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರೈನಿಗೆ ಹೂವಿನಿಂದ ಅಲಂಕಾರ ಮಾಡಿರುವಂಥದ್ದು. ಅಂದರೆ ನಮ್ಮ ಧ್ವಜದ ಬಣ್ಣದ ಇದರಲ್ಲೇ, ಅಂದರೆ ಕೇಸರಿ, ಬಿಳಿ, ಹಸಿರು, ಈ ಬಣ್ಣದಲ್ಲಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ರೈಲ್ವೆ ಹಳಿ ಮೇಲೆ ರೈಲು ಬರ್ತಿರೋ ಹಾಗೆ. ನಂತರ ಇಲ್ಲಿ ಒಂದು ದೊಡ್ಡ ಬಿದಿರಿನ ಪೊದೆ ಇದೆ, ಅದರ ಸುತ್ತಲೂ ಹೂವಿನಿಂದ ಚಂದ ಅಲಂಕಾರ ಮಾಡಿದ್ದಾರೆ. ನಂತರ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ, ಬೇರೆ ಬೇರೆ ಕಡೆಯಲ್ಲಿ ನಿಂತು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ನಂತರ ಅಲ್ಲೇ ಸ್ವಲ್ಪ ಸುತ್ತಾಡಿದ್ವಿ. ಎಲ್ಲ ಕಡೆ ಹೂವಿನಿಂದ ಅಲಂಕಾರ ಮಾಡಿದ್ರಲ್ಲ, ಹಾಗಾಗಿ ಅದೆಲ್ಲನ ನೋಡಿಕೊಂಡು ಅಲ್ಲೇ ಸುತ್ತಾಡ್ತಾ ಇದ್ವಿ. ಇಲ್ಲಿ ನೋಡಿ, ಇನ್ನೊಂದು ಕಡೆಯಿಂದ ಕೂಡ ಸ್ಟಾಲ್ಗಳಿದೆ. ಹಾಗೆಯೇ ಈ ಪಾರ್ಕಲ್ಲಿ ಒಂದು ಹಲಸಿನ ಮರ ಇದೆ ನೋಡಿ, ಅದರಲ್ಲಿ ಎಷ್ಟು ಹಲಸಿನಕಾಯಿ ಇದೆ, ತುಂಬನೇ ಹಲಸಿನಕಾಯಿ ಇದೆ. ಪ್ರತಿ ಸಲ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಆದಾಗ ಇಷ್ಟೇ ಹಲಸಿನಕಾಯಿ ಆಗುತ್ತೆ ಈ ಮರದಲ್ಲಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಂತರ ನಮಗೆ ಸ್ಟಾಲ್ಗಳಿಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ, ಅಲ್ಲೆಲ್ಲ ತುಂಬಾ ರಶ್ ಇತ್ತಲ್ಲ, ಹಾಗಾಗಿ ಹೋಗೋದಕ್ಕಾಗಲಿಲ್ಲ. ನಂತರ ಇಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಮಾರಾಟಕ್ಕಿಟ್ಟಿದ್ರು. ಒಂದು ಮಿನಿಮಮ್ ರೇಟಿಂದ ಸ್ಟಾರ್ಟ್ ಆಗ್ತಿತ್ತು. ಹಾಗೆ ಇಲ್ಲಿ ತಾವರೆ ಗಿಡಗಳನ್ನು ಕೂಡ ನೋಡ್ಬೋದು. 1500, 2000 ಈ ಥರ ಎಲ್ಲ ರೇಟ್ ಇತ್ತು. ಅದಕ್ಕೆ ಹಣ್ಣಿನ ಗಿಡಗಳಂದರೆ ಚಿಕ್ಕು, ಹಾಗೆಯೇ ಹಲಸಿನಕಾಯಿಯಲ್ಲಿ ಬೇರೆ ಬೇರೆ ಕಲರಲ್ಲಿ ಬರುತ್ತಲ್ಲ, ಕೇಸರಿ ಮತ್ತು ಹಳದಿ, ಈ ಥರ ಎಲ್ಲ ಇಂಥದ್ದೆಲ್ಲ ಬೀಜಗಳೆಲ್ಲ ಇಟ್ಟಿದ್ರು. ಹಾಗೆಯೇ ಅದರ ಗಿಡಗಳು ಕೂಡ ಇತ್ತು. ಹಾಗೆಯೇ ಇನ್ನೊಂದು ಕಡೆಯಿಂದ ಹೂವಿನ ಬೀಜಗಳು, ತರಕಾರಿ ಬೀಜಗಳು, ಈ ಥರ ಎಲ್ಲ ಸೇಲಿಗೆ ಇಟ್ಟಿದ್ರು. ಆಮೇಲೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸೈಡಲ್ಲಿ ಅದಕ್ಕೆ ಒಳ್ಳೆ ಗೊಬ್ಬರಗಳನ್ನು ಕೂಡ ಸೇಲ್ ಮಾಡ್ತಾಯಿದ್ರು. ಓಕೆ, ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಬಾಯ್.